ಪದ್ಯ ಪಾಠ 4 ಛಲಮನೆ ಮೆಜವೆಂ. ಅ ಕವಿ ಪರಿಚಯ. ರನ್ನ ಕೃತ ಶಕ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಎಂಬ ಗ್ರಾಮದಲ್ಲಿ ಜನಿಸಿದನು. ಇವರು ಪ್ರಮುಖ ಕೃತಿಗಳು ಸಾಹಸ ಭೀಮ ವಿಜಯಂ, ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವನರಿಗೆ ತೈಲಪನು ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು. ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1. ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ಉತ್ತರ: ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳುವನು. 2. ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ಉತ್ತರ: ಅರ್ಜುನ ಮತ್ತು ಭೀಮ ಇಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ. 3. ದಿನಪಸುತ ಎಂದರೆ ಯಾರು? ಉತ್ತರ: ದಿನಪಸುತ ಎಂದರೆ ಕರ್ಣ. 4. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ಉತ್ತರ: ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ. 5. ಅಂತಕಾತ್ಮಜ ಎಂದರೆ ಯಾರು? ಉತ್ತರ: ಅಂತಕಾತ್ಮಜ ಎಂದರೆ ಧರ್ಮರಾಯ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ನೆಲಕಿವೆನೆಂದು ಬಗೆದಿರೆ ಛಲಕಿವೆಂ. 2. ಸಮರದೊಳೆನ ಗಜ್ಜ ಪೇಟೆಮಾವುದು ಕಜ್ಜಂ. 3. ಪಾಂಡವರೊಲಿದು ಛಲಮನೆ ಮೆರೆವೆಂ. 4. ಮೇಣಾಯ್ತು ಕೌರವಂಗವನಿತಳಂ. ಆಯ್ಕೆ: ಈ ವಾಕ್ಯವನ್ನು ರನ್ನ ಬರೆದಿರುವ ಗದಾಯುದ್ಧ ಕೃತಿಯಿಂದ ಆರಿಸಿದ ಛಲಮನೆ ಮೆಜವೆಂ ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೋ ಎಂದು ಹೇಳುವುದು. ಅದಕ್ಕೆ ದುರ್ಯೋಧನನು ತಾನು ಯುದ್ಧ ಮಾಡದೆ ಬಿಡುವುದಿಲ್ಲ ಎಂದು ಛಲದಿಂದ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಭೀಷ್ಮರ ಬುದ್ಧಿವಾದ ಛಲದಿಂದ ಬಾಳುವುದೇ ನಿಜವಾದ ಕ್ಷತ್ರಿಯನ ಗುಣ ಎಂಬ ದುರ್ಯೋಧನನ ವಾದ ಸ್ವಾರಸ್ಯಪೂರ್ಣವಾಗಿದೆ. ಈ ಎಲ್ಲಾ 8-10 ವಾಕ್ಯಗಳ ಪ್ರಶ್ನೆಗಳು, ಎಲ್ಲಾ 3-4 ವಾಕ್ಯಗಳ ಪ್ರಶ್ನೆಗಳು, ಎಲ್ಲಾ ಸಂದರ್ಭದ ಪ್ರಶ್ನೆಗಳು ಸಾರಾಂಶ. ಉತ್ತರ: ದುರ್ಯೋಧನನು ತನ್ನ ತಂದೆ ತಾಯಿಯರ ಸಲಹೆಯಂತೆ ರಣರಂಗದಲ್ಲಿ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮರು, ನೀನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸುವೆನು, ಅವರು ಮಾತನ್ನು ಮೀರುವುದಿಲ್ಲ ಎನ್ನುತ್ತಾರೆ. ಅದಕ್ಕೆ ದುರ್ಯೋಧನನು, ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದಿದ್ದೇನೆ, ಶತ್ರುಗಳೊಡನೆ ಒಪ್ಪಂದವನ್ನು ಮಾಡಿಸಿ ಎಂದು ಬಂದಿಲ್ಲ. ಯುದ್ಧದಲ್ಲಿ ನನ್ನ ಕೆಲಸವೇನೆಂದು ಹೇಳಿರಿ. ನಾನು ಪಾಂಡವರೊಡನೆ ಭೂಮಿಗಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಹೋರಾಡುತ್ತೇನೆ. ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಬಾಳುವೆನೆ. ಅರ್ಜುನ ಭೀಮರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ. ಇಂದಿನ ಯುದ್ಧದಲ್ಲಿ ಪಾಂಡವರು ಇಲ್ಲವೇ ನಾನು ಉಳಿಯಬೇಕು ಎಂದು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ. ಮೌಲ್ಯ: ಭೀಷ್ಮರ ಬುದ್ಧಿವಾದ ಹಾಗೂ ದುರ್ಯೋಧನನ ಛಲ, ದೃಢ ನಿರ್ಧಾರ ಮತ್ತು ಸ್ವಾಭಿಮಾನದ ಮಾತುಗಳು ಇಲ್ಲಿನ ಮೌಲ್ಯವಾಗಿವೆ. ಪದ್ಯ ಕಂಠಪಾಠ ಮಾಡಿ. ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ ಪಾಂಡುಸುತರೊಳಿ ನೆಲನಿದು ಪಾ ಅಣ್ಣೆಲ ನೆನಗೆ ದಿನಪಸುತನಂ. ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪೆನೆ.